ನರಸಮ್ಮನ. ನರಸಮ್ಮ. ಸೊ ಡಾಕ್ಟರ್ ಏನ್ ಹೇಳಿದ್ರು ಕಿಡ್ನಿ ಬಗ್ಗೆ? ನಿಮಗೆ ಫೇಲ್ಯೂರ್ ನಿಮ್ಮ ಹೇಳಿದ್ದು ಸರ್ ನನಗೆ, ಅವರು ಇದೇ ಕಂಟಿನ್ಯೂ ಮಾಡ್ಬೇಕು ಮಾತ್ರ ನೀವು, ಇನ್ನು ಇದಕ್ಕೇನು ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಮಗ ಹೆಸರು ಕೇಶವಮೂರ್ತಿ. ಎಷ್ಟು ವಯಸ್ಸು ಅವ್ರಿಗೆ? ಇವಾಗ 50. ಅವ್ರಿಗೆ ಯಾವನಿಕ ಕಿಡ್ನಿ ಪ್ರಾಬ್ಲಮ್ ಇತ್ತು? ಅವನಿಗೆ 2-3 ವರ್ಷ ಆಯ್ತು ಅಷ್ಟೇ ಸರ್. 3 ವರ್ಷ ಒಳಗೇನೆ ಆಗಿದೆ ಅಷ್ಟೇ. 3 ವರ್ಷ, ಅದಕ್ಕೆ ಮುಂಚೆಯಿಂದ ಏನಿಲ್ಲ. ಅವ್ನು ನವೆಂಬರ್ 1ರಲ್ಲಿ, ನವೆಂಬರ್ 1ಕ್ಕೆ 3 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಅವಾಗಿಂದ ಸ್ವಲ್ಪ ಮಲಗಿಬಿಟ್ನಲ್ಲ, ಶುಗರ್ ಹೋದು BP ಜಾಸ್ತಿ ಆಯ್ತು. ಮತ್ತೆ ಇದು ಮೊದಲು ಹಂಗಾರೆ ಹೆಂಗ್ ಅನ್ಸಿತ್ತು ಕಿಡ್ನಿ ಪ್ರಾಬ್ಲಮ್ ಅಂತ ಅಷ್ಟೇ ನಿಮಗೆ? ಅವಾಗ ಸ್ವಲ್ಪ ಭಯ ಇತ್ತು ಸರ್, ಕಾಲೆಲ್ಲ ಗಾಯಗಳೆಲ್ಲ ಆಗಿ ಇದಾಗಿ ಕಾಲೇ ತೆಗಿಬೇಕು ಅಂತ ಎಲ್ಲ ಇದು ಮಾಡ್ಬಿಟ್ರು, ಬೆಳ್ಳಿ ಇದಾಗ್ಬಿಟ್ರು. ಅವಾಗೆಲ್ಲ ಆಮೇಲೆ ಚೆನ್ನಾಗಾಯ್ತು. ಹಾಗೆ ಇದೆ ಔಷಧಿ ಅದು ಇದು ಟ್ಯಾಬ್ಲೆಟ್ಸ್ ಅದು ಕೂಡ ಅಡ್ಮಿಟ್ ಮಾಡಿ ಅಲ್ಲಿ ಇಲ್ಲಿ ಇದು ಮಾಡಿದೆ. ಡಾಕ್ಟರ್ ಎಲ್ಲ ಅಲ್ಲಿ ಪ್ರಶಾಂತಲ್ಲಿ, ಇಲ್ಲ ಇದು ಹೀಗೆ ಇದು ಲಾಸ್ಟಲ್ಲಿ ನಿಮ್ಗೆ ಡೈಲಿಸ್ ಮಾಡಿಸ್ಬೇಕಾಗತ್ತೆ ಹಾಗೆ ಹೀಗೆ ಅಂದ್ರು. ನನಗೆ ಚಾನ್ಸ್ ಕೊಡ್ಲಿಲ್ಲ. ಹೀಗೆ ನಿಮ್ಮ ಟಿವಿಲೆಲ್ಲ ನಮ್ಮ ಮಗ ನೋಡಿ ಹೇಳ್ಬಿಟ್ಟು ಈ ತರ ಅಮ್ಮ ಹೋಗ್ಬಿಟ್ಟು ಬಂದಿದ್ದು ಸಾರ್ ಹತ್ರ ಕಳಿಸ್ಕೊಟ್ಟು. ಸೊ ಹೆಂಗ್ ಅನ್ಸುತ್ತಮ್ಮ ನಮ್ ತಗೊಂಡ್ಮೇಲೆ? ನಮ್ಗೆ ಇದೆ ಸರ್, ನನ್ನ ಮಗ ನಾನು ತುಂಬಾ ಹೊಗಳ್ತೀವಿ ಸರ್. ಬೇರೆಯವ್ರಿಗೆ ಹೇಳೋದಲ್ಲ, ನಿಮ್ಮನ್ನು ತುಂಬಾ ಇದು ಮಾಡ್ತಾರೆ. ನಿಮ್ಮನ್ನು ಇದು ಬೇರೆ ಹೇಳೋದು ನಂಬಲ್ಲ, ಅವ್ರಿಗೆ ಯಾವ ಅಂತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ನನಗೆ ನನ್ನ ಮಗನ ನಂಬಿಕೆ ಇದೆ, ಔಷಧಿ ಮೇಲೆ ನಂಬಿಕೆ. ನಾನು ಹಾಗೆ ಫಾಲೋಅಪ್ ಮಾಡ್ತೇನೆ, ಅವನು ಹಾಗೆ ಫಾಲೋಅಪ್ ಮಾಡ್ತಾ ಇದ್ದಾನೆ. ನೀವು ಊಟ ಎಷ್ಟು ಚೆನ್ನಾಗಿ, ಇವಾಗ ಕ್ರಿಯೇಟಿನೈನು 2.1 ಇದ್ದಿದ್ದು ಎಲ್ಲ ಕಡಿಮೆ ನಾರ್ಮಲ್ ಆಗಿದೆ ಇವತ್ತು. ಸೊ ಊಟ ಹೆಂಗ್ ಮಾಡ್ಕೊಡ್ತಾ ಇದ್ರಿ ಅವ್ರಿಗೆ? ಊಟ ಸರ್, ನಾನು ಬೆಳಿಗ್ಗೆ ಅವನಿಗೆ ಸ್ವಲ್ಪ ಅವಲಕ್ಕಿ, ಅಂದ್ರೆ ಔಷಧಿ ಕೊಟ್ಟಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಅವಲಕ್ಕಿ ಒಂದಿಷ್ಟು, ಇಲ್ಲ ಉಪ್ಪಿಟ್ಟು ಏನೋ ಒಂದು ದೋಸೆ ಹಾಕೊಡ್ತೀನಿ. ಅದಾದ್ಮೇಲೆ 2 ಗಂಟೆಗೆ 2 ಟೈಮ್ ಔಷಧಿ ಅಲ್ವಾ, ರಾತ್ರಿ ತಗೊಳ್ತಾ ಇದ್ದ. ಮತ್ತೆ ಮಧ್ಯಾಹ್ನ ಇಷ್ಟು ತೆಗೆದು 2 ಚಪಾತಿ, ಇಷ್ಟೇ ಇಷ್ಟಾಗಲ್ಲ ಸುಖ, 2 ಚಪಾತಿ, ಅದ್ರ ಮೇಲೆ ಇಷ್ಟ ಅನ್ನ ಅಷ್ಟೇ. ಪಲ್ಯಗಳು ಏನ್ ತರಕಾರಿ ಹಾಕಿ ಪಲ್ಯ ಮಾಡ್ತೀನಿ ಅದನ್ನೇ ಕೊಡ್ತೀನಿ. ಪಲ್ಯ ಎಷ್ಟು ಪರ್ಸೆಂಟ್ ಇರ್ತೈತೆ? ₹1 ಪಲ್ಯ ಎಷ್ಟು ಪೈಸಾ? ಆಮೇಲೆ ಅಂದ್ರೆ ನಾನು ಹೇಳೋ ಪ್ರಕಾರ ಅರ್ಧಕ್ಕಿಂತ ಜಾಸ್ತಿ ಪಲ್ಯಗಳು ತಿನ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿನೇ ತಿನ್ನಿಸ್ತಾ ಇದ್ರ? ತಿಂತಾ ಇದ್ದಾನೆ. ಎಲೆಕೋಸು ಪಲ್ಯ ಕೊಡ್ತೀನಿ, ಸೋರೆಕಾಯಿ ಪಲ್ಯ ಕೊಡ್ತೀನಿ, ಸೊಪ್ಪು ಎಲ್ಲ ಸೊಪ್ಪು ಹಾಕಿ ಕೊಡ್ತೀನಿ. ಆಮೇಲೆ ಇದು ಬಾಳೆ ತಿಂಡಿ ರಸ ಕೊಡ್ತಾ ಇಲ್ಲ, ಅದನ್ನು ತಗೊಳ್ತಾ ಇಲ್ಲ. ಹೀಟ್ ಜಾಸ್ತಿ ಅಂದ್ಬಿಟ್ಟು ಬರೀ ಹಾಕೊಂಡ್ ತಿನ್ಕೊಂತಾನೆ, ಮೆಂತ್ಯ ಅದನ್ನ 2. ಆಮೇಲೆ ಅಗಸೆ ಮಜ್ಜಿಗೆ ಕೊಡ್ತಾ ಇದ್ರ? ಮಜ್ಜಿಗೆ ಕೊಡ್ತಾ ಇಲ್ಲ, ಹಾಕೊಂಡ್ ತಿಂತಾ ಇದ್ದಾನೆ. ಅಗಸೆ ಬೀಜ ಹಾಕೊಂಡ್ ತಿಂತಾ ಇದ್ದಾನೆ, ಮೆಂತ್ಯ ಹಾಕೊಂಡ್ ತಿಂತಾ ಇದ್ದಾನೆ, ನೆನೆ ಹಾಕ್ಬಿಡ್ತೀನಿ ಹಾಕೊಂಡ್ ತಿಂತಾನೆ. ಅಗಸೆ ಬೀಜ ಹೆಂಗೆ ಹಾಕೊಂಡ್ ತಿಂತಾ ಇದಾರೆ? ಅದನ್ನು ನೆನೆ ಹಾಕಿ ಕೊಡ್ತಾ ಇದ್ರು? ಹಂಗೆ ಇಲ್ಲ ಹೊಟ್ಟೆಲಿ ಒರೆಸಿ ಇಟ್ಬಿಟ್ಟು ಅದನ್ನ ಒಂದು ಡಬ್ಬಿಲಿ ಹಾಕಿ ಇಟ್ಟಿದ್ದೀನಿ. ನೀವು ಹೇಳ್ದಂಗೆ ಅವಾಗ ಫಸ್ಟ್ ಟೈಮ್ ಹೇಳ್ದಂಗೆ ಹಿಂಗೆ ಹಾಕಿ ಅದು 1 ಸ್ಪೂನ್ ಕೊಡ್ತೀನಿ. ಔಷಧಿ ಕೊಟ್ಟಾಗ ಒಂದು 10-15 ನಿಮಿಷಕ್ಕೆ ಕೊಡ್ತೀನಿ. ಅದನ್ನ ಚೆನ್ನಾಗಿ ತಿಂದಾದ್ಮೇಲೆ ಮೆಂತ್ಯ, ಆಮೇಲೆ ಅಗಸೆ ಬೀಜ ಕೊಡ್ತೀನಿ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿದ್ದಂಗೆ, ತುಂಬಾ ಚೆನ್ನಾಗಿದೆ ಸರ್. ವೆರಿ ಗುಡ್. ಮಗ್ದಲ್ಲಿ ಕಳೆ ಬಂದ್ಬಿಟ್ಟಿದೆ, ತುಂಬಾ ಖುಷಿಯಾಗಿದ್ದಾನೆ. ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಇದೀನಿ, ತುಂಬಾ ಆಸೆ ಪಡ್ತಾ ಇದ್ದೀನಿ ಸರ್. ವೆರಿ ಗುಡ್ ಅಮ್ಮ, ಭಾರಿ ಖುಷಿ ಆಯ್ತು ನನಗೆ. ಕಣ್ಣದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಚೂರು ಕಾಣಿಸ್ಬಿಟ್ಟಿದ್ರೆ ನಮಗೆ ಇಲ್ಲೇ ಬರ್ತಾ ಇದ್ದ. ಈಗ ಕಣ್ಣು ಇನ್ನೂ ಎಷ್ಟು ಪರ್ಸೆಂಟ್? ಇನ್ನು ಸ್ವಲ್ಪ ಕಾಣಿಸಲ್ಲ ಸರ್. ಅವ್ನಿಗೆ ಹೊರಗಡೆ ನೆನೆಲ್ಲ ನಡ್ಕೊಂಡೆ ಕರ್ಕೊಂಡೋಗಿದೆ, ಇದಕ್ಕೆಲ್ಲ ಬ್ಲಡ್ ಕೊಟ್ಟು ತಗೊಂಡ್ ಬರಕ್ಕೆ ಕರ್ಕೊಂಡೋಗಿದೆ. ಬಂದ ಓಡಾಡ್ತಾನೆ, ಮೇಲೆ ಹೋಗ್ತಾನೆ ಬರ್ತಾನೆ, ಎಲ್ಲ ಮೆಟ್ಲಿಲ್ಲ ಗೊತ್ತು ಎಲ್ಲ ಮಾಡೋದು. ಮೊದಲು ಕಣ್ಣು ಎಷ್ಟು ಚೇಂಜ್ ಆಗಿದೆ ಮೊದಲಕ್ಕೂ ಇವಾಗ? ಸ್ವಲ್ಪ ಅವನ್ನೇ ಕೇಳ್ಬೇಕು ಸರ್, ನಿಮ್ಗೆ ನನ್ಗೆ ಗೊತ್ತಾಗಲ್ಲ, ಅವ್ನಿಗೆ ಸರಿಯಾಗಿ ಹೇಳಲ್ಲ. ನೀವು ಒಂದಿನ ಅವ್ನ ಮಾತಾಡಿಸಿ ಇದು ಮಟ್ಟಿದ್ರೆ ಓಕೆ ನಮ್ಮ ಒಂದ್ ದಿವಸ ಕರ್ಕೊಂಡು ಬಂದ್ರೆ ಕರ್ಕೊಂಡು ಮಾತಾಡಿ ಸರ್. ಅವನೇ ಆಯ್ತಮ್ಮ, ಯಾವಾಗ ನೀವು ಕರ್ಕೊಂಬ ಅಂತ ಹೇಳ್ತೀರಾ ಅವಾಗ ಕರ್ಕೊಂಡ್ ಬರ್ತೀನಿ ನಾನು. ಸರಿ ಅಮ್ಮ, ಸರಿ, ಓಕೆ.